ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು. ಮತ್ತೆ ಲೈವ್ ನೋಡೋರಿಗೆ ಗೊತ್ತಿರುತ್ತೆ ಏನೆಲ್ಲ ಸೀನ್ಸ್ ಇಲ್ಲಿ ಮಿಸ್ ಆಯಿತು ಅಂತಂದ್ಬಿಟ್ಟು. ಸುಮಾರು ಇಂಟ್ರೆಸ್ಟಿಂಗ್ ಸೀನ್ಗಳಿತ್ತು, ಬಟ್ ಆದರೆ ಇಲ್ಲಿ ಎಪಿಸೋಡಲ್ಲಿ ಪ್ರಸಾರ ಆಗಲಿಲ್ಲ. ನಿಮ್ಮೆಲ್ರಿಗೂ ಕೂಡ ಹೇಗೆ ಅನಿಸ್ತು ಇವತ್ತಿನ ಎಪಿಸೋಡು ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಮೊನ್ನೆ ಎಪಿಸೋಡಲ್ಲಿ ಅಶ್ವಿನಿ ಅವರು ಇಲ್ಲಿ ಸಾರಿ ಕೇಳ್ತಾರಾ ಇಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿನ ಬಿಲ್ಡಪ್ ಮಾಡಿದ್ರು. ಇಲ್ಲಿ ಸಾರಿ ಕೇಳಿದ್ದಾರೆ, ಕೇಳಿದ್ದು ಆಯಿತು. ಇಲ್ಲಿ ಚೈತ್ರ ಕುಂದಾಪುರ್ ಅವರು ಇಲ್ಲಿ ಹೇಳ್ತಾರೆ, ಅವರು ಸಾರಿ ಕೇಳಿದ ತಕ್ಷಣನೇ ಇಡೀ ಕರ್ನಾಟಕನೇ ಇಲ್ಲಿ ಖುಷಿ ಪಟ್ಟಿರುತ್ತೆ ಅಂತಂದ್ಬಿಟ್ಟು. ಈಗ ನೀವು ಹೇಳಿ, ಇಲ್ಲಿ ಅಶ್ವಿನಿ ಅವರು ಸಾರಿ ಕೇಳಿದಕ್ಕೆ ನೀವೆಲ್ಲರೂ ಕೂಡ ಖುಷಿ ಆಯ್ತಾ ಇಲ್ಲ ಬೇಜಾರಾಯ್ತಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಯಾಕಂತಂದ್ರೆ ಅಷ್ಟೊಂದು ಓವರ್ ಖುಷಿ ಪಡೋ ಒಂದು ವಿಚಾರ ಇಡೀ ಕರ್ನಾಟಕನೇ ಒಂದು ಖುಷಿ ಪಡೋ ವಿಚಾರ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇದೊಂದು ಗೇಮು, ಎಲ್ರಿಗೋಸ್ಕರ ಇಲ್ಲಿ ನಾನು ಸಾರಿ ಕೇಳ್ತೀನಿ ಅಂತಂದ್ಬಿಟ್ಟು ಅಶ್ವಿನಿಯವರು ಕೂಡ ಇಲ್ಲಿ ಸಾರಿ ಕೇಳಿದ್ರು. ಯಾಕಂದ್ರೆ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು, ಫಸ್ಟಿಗೆ ಸಾರಿ ಕೇಳಲ್ಲ ಅಂತ ಹೇಳಿದ್ರು. ಅಂತ ಒಂದು ಮಹಾ ದೊಡ್ಡ ತಪ್ಪೇನಲ್ವೇ ಅಲ್ಲ. ಕೆಲವೊಂದು ಟೈಮಲ್ಲಿ ಉತ್ತರ ಗೊತ್ತಿರುತ್ತೆ, ಬಾಯಿಗೆ ಬರಲ್ಲ ಅಷ್ಟೇ. ಇಲ್ಲಿ ಅದನ್ನೇ ಹೇಳಿದ್ರು, ಕೆಲವೊಂದು ಪ್ರಶ್ನೆ ಕೇಳಿದಾಗ ನಮ್ಗೆ ಅದಕ್ಕೆ ಉತ್ತರ ಗೊತ್ತಿರುತ್ತೆ. ಇವನ್ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅಲ್ಲಿ ಏನು 13 ಜನ ಇದ್ರು, ಇಲ್ಲಿ ಚೈತ್ರ ಕುಂದಾಪುರ್ ಅವ್ರನ್ನ ಬಿಟ್ಟು ಗೆಸ್ಟ್ ಆಗಿರ್ಬೋದು, ಇಲ್ಲಿ ಮಂಜು ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು, ಮತ್ತೆ ಮೋಕ್ಷಿತರಾಗಿರೋದು ಯಾರಿಗೂ ಕೂಡ ಉತ್ತರನೇ ಗೊತ್ತಿರಲಿಲ್ಲ. ಅವ್ರು ಕೆಲವರು ಸಾರಿ ಕೇಳಿಸ್ಕೊಳ್ಬೋದಿತ್ತಲ್ಲ, ಏನು ಮಾಡೋಕ್ಕಾಗಲ್ಲ, ಒಟ್ಟು ಸಾರಿ ಕೇಳಿದಾಯ್ತು, ಎಲ್ಲ ಆಯ್ತು. ಆದರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಮೋಕ್ಷಿತ್ ಅವರು ಹೇಳ್ತಾರೆ, ಯಾರು ಕೂಡ ಗೆಸ್ಟ್ಗಳು ಇಲ್ಲಿ ತಿನ್ನಿಸ್ಕೊಳ್ಳಲ್ಲ ಅಂತಂದ್ಬಿಟ್ಟು. ಇಲ್ಲಿ ತ್ರಿವಿಕ್ರಮ್ ಅವ್ರು ಕೂಡ ಇಲ್ಲಿ ಊಟನ ತಿನ್ನಿಸ್ಕೊಂತಾರೆ, ಮತ್ತೆ ಚೈತ್ರ ಕುಂದಾಪುರ್ ಅವ್ರು ಕೂಡ ಇಲ್ಲಿ ಕಾವ್ಯ ಅವ್ರ ಹತ್ರ ಇಲ್ಲಿ ಊಟನ ತಿನ್ನಿಸ್ಕೊಂತಾರೆ. ಇಲ್ಲಿ ಮೋಕ್ಷಿತ್ ಅವ್ರಿಗೆ ಇರೋಷ್ಟು ಮೆಚುರಿಟಿ ಬೇರೆ ಯಾವ ಸ್ಪರ್ಧಿಗೂ ಕೂಡ, ಅಂದ್ರೆ ಈಗ ಯಾರು ಮಾಜಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅವ್ರು ಯಾರಿಗೂ ಕೂಡ ಇಲ್ಲ ಅಂತ ನೀಟಾಗಿ ಗೊತ್ತಾಗ್ತಿತ್ತು. ಯಾರು ತಿನ್ನಿಸ್ಕೊಳ್ಳಲ್ಲ, ಈ ರೀತಿ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ ಉಗ್ರ ಮಂಜೂರ್ ಹತ್ರ ಹೋಗ್ಬಿಟ್ಟು. ಇನ್ನೊಂದು ಮೇನ್ ಸೀನು ನನಗೆ ಇಲ್ಲಿ ಏನು ಮಿಸ್ ಆಯಿತು ಅಂತ ಅಂದರೆ, ಇಲ್ಲಿ ಇವ್ರಿಗೆ ಗಿಲ್ಲಿ ನಟ ಅವ್ರಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕುಂಕುಮನ ನೋಡಿರ್ತೀರ, ಹಣೆ ಮೇಲೆ ಎಷ್ಟು ದೊಡ್ಡದಾಗಿತ್ತು ಅಂತಂದ್ಬಿಟ್ಟು. ಇಲ್ಲಿ ಬೇಕು ಬೇಕು ಅಂತಾನೆ ಗಿಲ್ಲಿ ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಅವರು ಚಿಕ್ಕದಾಗ ಕುಂಕುಮ ಇಟ್ಕೊಂಡಿರ್ತಾರೆ, ಆದರೆ ಫುಲ್ ಹಣೆ ತುಂಬ ಇಲ್ಲಿ ಬಳದ್ಬಿಡ್ತಾರೆ. ಬಿಡು, ಈ ಸೀಸನ್ ವಿನ್ನರ್ ನೀನೇ ಆಗ್ತೀಯಾ ಅಂತ ಹೇಳ್ಬಿಟ್ಟು, ಆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ನಿನಗಿದೆ ಅಂತಂದ್ಬಿಟ್ಟು ಹೀಗೆ ಕುಂಕುಮನ ಹಚ್ಬಿಡ್ತಾರೆ. ಬಟ್ ಆ ಒಂದು ಲೈನ್ ನಾನು ಹೇಳ್ತಿರೋದು ಮಿಸ್ ಆಯಿತು, ಆ ಒಂದು ಸೀನು ಕೂಡ ಇಲ್ಲಿ ಮಿಸ್ ಆಯಿತು. ಇಲ್ಲಿ ಡೈರೆಕ್ಟಾಗಿ ಏನಪ್ಪ ತೋರಿಸ್ಬಿಟ್ರು ಅಂತಂದರೆ, ಇಲ್ಲಿ ಗಿಲ್ಲಿಯವರು ಬಂದು ಬೇಜಾರು ಮಾಡ್ಕೊಂಡು ಕುತ್ಕೊಂತಾರಲ್ವಾ, ಆವಾಗ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಸಮಾಧಾನವಾಗಿ ಇಲ್ಲಿ ಹೇಳ್ತಾರೆ. ಆದರೆ ಗಿಲ್ಲಿಯವರು ಮೇನ್ ಆಗಿ ಏನಕ್ಕೆ ಬೇಜಾರಾದ್ರು ಅಂತಾನೆ ಇಲ್ಲಿ ತೋರಿಸ್ಲಿಲ್ಲ. ಇಲ್ಲಿ ತೋರಿಸ್ತಾನೆ ಗೊತ್ತಾಗೋದು ಇಲ್ಲಿ ಏನಕ್ಕೆ ಅವ್ರು ಬೇಜಾರಾಗಿ ಕುತ್ಕೊಂಡಿದ್ರು. ಅಶ್ವಿನಿ ಅವರು ಇಲ್ಲಿ ಗಿಲ್ಲಿ ನಟ ಅವರಿಗೆ ಏನಕ್ಕೆ ಸಮಾಧಾನ ಮಾಡ್ತಿದ್ರು ಅಂತಂದ್ಬಿಟ್ಟು, ಏನು ಕೂಡ ಬೇಜಾರು ಮಾಡ್ಕೋಬೇಡ, ಆರಾಮಾಗಿರು, ಚಿಲ್ಡ್ ಆಗಿರು, ಇಲ್ಲಿ ನಿಂಗೆ ಏನಾದರೂ ಅಂತ ಒಂದು ಟ್ರಿಗರ್ ಆಗ್ತಾಯಿತ್ತು ಅಂದ್ರೆ ನನ್ನ ಇಲ್ಲಿ ಕರಿ, ನಾನು ನಿನ್ನ ಜೊತೆಲಿ ಇರ್ತೀನಿ ಅಂತ ಇಲ್ಲಿ ಸಮಾಧಾನವಾಗಿ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಇಷ್ಟು ದಿವಸ ನಾವು ಏನೊಂದು ಎಪಿಸೋಡಲ್ಲಿ ನೋಡಿದ್ವೋ, ಇಲ್ಲಿ ಅಶ್ವಿನಿ ಅವರು ಬೇರೆ ರೀತಿಯಾಗಿ ಇಲ್ಲಿ ಕಾಣಿಸ್ಕೊಂಡ್ರು. ನಿಜವಾಗ್ಲೂ ಕೂಡ ಒಂದು ಒಳ್ಳೆದಾಗಿ ಆಟ ಆಡಿದಾಗ ಅವ್ರನ್ನ ಹೊಗಳದಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತ ಇಲ್ಲಿ ಅನ್ಸುತ್ತೆ. ನೀವು ಆಲ್ಮೋಸ್ಟ್ ನಂದು ಎಷ್ಟೊಂದು ರಿವ್ಯೂ ಕೂಡ ನೋಡಿರ್ಬೋದು, ಇಲ್ಲಿ ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಿದ್ವಿ. ಬಟ್ ಈ ಒಂದು ವಾರ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು. ಅದರಲ್ಲೂ ಕೂಡ ನೋಡಿ, ಗಿಲ್ಲಿಯವ್ರನ್ನ ಕಂಡ್ರೇನೆ ಇಲ್ಲಿ ಆಗಲ್ಲ, ಆದ್ರೂ ಕೂಡ ಅವ್ರು ಬೇಜಾರಾದಾಗ ಇಲ್ಲಿ ಕುತ್ಕೊಂಡು ಸಮಾಧಾನ ಮಾಡ್ತಾರೆ. ನಿನ್ನ ಜೊತೆ ನಾನು ಇರ್ತೀನಿ, ಚಿಲ್ಡ್ ಆಗಿರು ಅಂತ ಕೂಡ ಇಲ್ಲಿ ಸಮಾಧಾನ ಮಾಡ್ತಾರಲ್ಲ, ಗ್ರೇಟ್ ಅಂತಾನೆ ಹೇಳ್ಬೋದು. ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ರಜತ್ ಅವರು ಎಲ್ಲರೂ ಕೂಡ ಕುತ್ಕೊಂಡಿರ್ತಾರೆ, ಆರಾಮಾಗಿ ಮಾತಾಡ್ತಾ ಇರ್ತಾರೆ. ರಕ್ಷಿತ್ ಅವರು ಅಲ್ಲೇ ಇರ್ತಾರೆ, ಮೋಕ್ಷಿತ್ ಅವರು ಅಲ್ಲೇ ಇರ್ತಾರೆ, ಉಗ್ರ ಮಂಜೂರು ಕೂಡ ಅಲ್ಲೇ ಇರ್ತಾರೆ. ಇಲ್ಲಿ ರಜತ್ ಅವರು ರಕ್ಷಿತ್ ಅವ್ರಿಗೆ ಕ್ವಶನ್ ಕೇಳ್ತಾರೆ, ನಿನಗೆ ಯಾರ ಮೇಲೂ ಕೂಡ ಕ್ರಶ್ ಆಗಿಲ್ವಾ ಅಂತ ಅಂದ್ಬಿಟ್ಟು, ಅಂದ್ರೆ ಲವ್ ಆಗಿಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ನೋಡಿ ಏನೇನು ಕ್ವಶನ್ ಕೇಳ್ತಾರೆ ಅಂತ ಅಂದ್ಬಿಟ್ಟು, ಅವ್ರ ತಲೆಗೆ ಏನೇನು ಉಳಿಯುತ್ತೆ ಅನ್ನೋ ಗೊತ್ತಿಲ್ಲ ಯಾವ ಸಮಯದಲ್ಲಿ. ಇಲ್ಲಿ ಅದಕ್ಕೆ ರಕ್ಷಿತ್ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಸೂಟ್ ಆಗೋ ಅಂತ ಹುಡುಗ ಸಿಕ್ಕಿಲ್ಲ, ಅದಕ್ಕೆ ನನಗೆ ಕ್ರಶ್ ಆಗಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸರಿ, ನೀನು ಮದುವೆ ಆಗಬೇಕು ಅಂತ ಅನ್ಕೊಂಡಿರೋ ಹುಡುಗ ಹೇಗಿರಬೇಕು ಅಂತ ಕೇಳಿದಾಗ ಇಲ್ಲಿ ಹೇಳ್ತಾರೆ, ಅವರು ಹಳ್ಳಿ ಹುಡುಗ ಆಗಿರಬೇಕು, ಫಾರ್ಮರ್ ಆಗಿರಬೇಕು, ಮತ್ತೆ ನಾನೇನು ಲಾಗ್ಸ್ ಮಾಡ್ತೀನಿ ಅದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಒಂದು ವೇಳೆ ಸಪೋರ್ಟ್ ಮಾಡಲಿ, ಮದುವೆ ಆದಮೇಲೆ ನೀನು ಮಾಡಬೇಡ ಲಾಗ್ಸ್ನ ಅಂತ ಬಿಡು ಅಂತ ಅಂದರೆ ಏನು ಮಾಡ್ತೀಯ ಅಂತ ಇಲ್ಲಿ ಕೇಳ್ತಾರೆ ರಜತ್ ಅವರು. ಅದಕ್ಕೆ ಇಲ್ಲಿ ಪರವಾಗಿಲ್ಲ ಅವ್ರನ್ನ ಒಪ್ಪಿಸ್ತೀನಿ ಅಂತ ಹೇಳ್ತಾರೆ. ಒಪ್ಪಿಸಿದ ಮೇಲೂ ಕೂಡ ಅವ್ರು ಬೇಡ ಅಂದರೆ ಏನು ಮಾಡ್ತೀಯ ಅಂತಂದರೆ ಬಿಟ್ಬಿಡ್ತೀನಿ ಅನ್ನೋ ರೀತಿ ಇಲ್ಲಿ ರಕ್ಷಿತ್ ಅವರು ಮಾತಾಡ್ತಾರೆ. ಅಂದರೆ ಅವರು ಲಾಗ್ಸ್ನ ಕಂಟಿನ್ಯೂ ಮಾಡ್ತಾರೆ, ಆದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಹಳ್ಳಿ ಹುಡುಗ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾರೆ. ಒಂದು ಖುಷಿಯಾಗಿದ್ದ ವಿಚಾರ ಏನು ಅಂತಂದರೆ, ಡೈರೆಕ್ಟಾಗಿ ಹೇಳ್ತಾರೆ, ಹೌದು ಅವ್ರು ಹೇಳಿದ್ದು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ, ಸ್ಟ್ರೈಟ್ ಫಾರ್ವರ್ಡ್ ಅಂತಲೇ ಹೇಳೋದು. ಅದರಲ್ಲೂ ಕೂಡ ಹಳ್ಳಿ ಹುಡುಗ ಆಗಿರಬೇಕು, ನಾನು ಇಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಇದೆಲ್ಲ ಸೀನ್ ಆದಮೇಲೆ ಎಲ್ಲರೂ ಕೂಡ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ನಂತರ ಒಳಗಡೆ ಬರ್ತಾರೆ ತ್ರಿವಿಕ್ರಮ್ ಅವರು. ಇಲ್ಲಿ ಹೇಳ್ತಾರೆ, ನಾನು ಇಲ್ಲಿ ರೈತ ಆಗ್ತೀನಿ, ಫಾರ್ಮರ್ ಆಗ್ತೀನಿ, ನನ್ನ ಮದುವೆ ಆಗ್ತೀಯಾ ಅಂತ ಇಲ್ಲಿ ಕೇಳ್ತಾರೆ. ರಕ್ಷಿತ್ ಅವ್ರಿಗೆ ಕೇಳಿಸ್ಲಿಲ್ವಾ ಅಥವಾ ಬೇಕಂತ ನಾಟಕ ಮಾಡಿದ್ರೆ ಏನೋ ಗೊತ್ತಿಲ್ಲ, ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ರೆ ಇಲ್ಲ, ನನ್ನ ಮದುವೆಗೆ ಬನ್ನಿ ಅಂತಂದ್ಬಿಟ್ಟು ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಆನ್ಸರ್ ಮಾಡ್ತಾರೆ. ತ್ರಿವಿಕ್ರಮ್ ಅವ್ರು ಇದನ್ನ ಕಾಮಿಡಿಗೆ ಹೇಳಿದ್ರೋ ಟ್ರಾಜಿಡಿಗೆ ಹೇಳಿದ್ರೋ ಗೊತ್ತಿಲ್ಲ, ಆದರೆ ಕೇಳಿದಂತೂ ಇಲ್ಲಿ ನಿಜಾನೇ, ನನ್ನ ಮದುವೆ ಆಗ್ತೀಯಾ, ನಾನೇನಿಲ್ಲ ಲಾಕ್ಸ್ ಮಾಡೋ ಕೂಡ ಸಪೋರ್ಟ್ ಮಾಡ್ತೀನಿ, ಮತ್ತು ರೈತ ಆಗ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು.
ಆದರೆ ರಕ್ಷಿತ್ ಅವರು ಬೇಕು ಅಂತ ಹೇಳಿದ್ರ ಈ ಒಂದು ಆನ್ಸರ್ನ, ಬೇಡ ಅಂತ ಹೇಳಿದ್ರ ಕಮೆಂಟಲ್ಲಿ ತಿಳಿಸಿ. ಅಂದರೆ ಅವ್ರು ಸೀರಿಯಸ್ ಆಗಿ ಹೇಳಿದ್ರ, ಯಾಕಂತಂದ್ರೆ ಅವ್ರು ಹೇಳ್ತಾರೆ ನನ್ನ ಮದುವೆಗೆ ನೀವು ಬನ್ನಿ ಅಂತಂದ್ಬಿಟ್ಟು. ಇಲ್ಲಿ ತ್ರಿವಿಕ್ರಮ್ ಅವ್ರು ಕೇಳಿದ್ದು ನನ್ನ ಮದುವೆ ಆಗ್ತೀಯಾ ಅಂತಂದ್ಬಿಟ್ಟು, ಆದರೆ ರಕ್ಷಿತ್ ಅವರು ನನ್ನ ಮದುವೆಗೆ ನೀವು ಬರಲೇಬೇಕು ಅಂತ ಹೇಳಿದ್ರು. ಇದ್ರ ಬಗ್ಗೆ ವೀಕ್ಷಕರೇ ನಿಮಗೆ ಏನು ಅನ್ಸುತ್ತೆ? ಇಲ್ಲಿ ಕಾಮಿಡಿಯಾಗಿ ಮಾಡಿದ್ರ ಅಥವಾ ಬೇಕು ಬೇಕು ಅಂತಲೇ ಈ ರೀತಿಯಾಗಿ ಆನ್ಸರ್ ಮಾಡಿದ್ರ ಅಂತಂದ್ಬಿಟ್ಟು ಹೇಳಿ. ಇದೆಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಬರೋ ಸೀನೆ ಇಲ್ಲಿ ಎಲ್ಲರೂ ಕೂಡ ಬಂದ್ಬಿಟ್ಟು ಮಾತಾಡ್ತಾರೆ. ಇಮ್ಮಿಡಿಯೇಟ್ ಆಗಿ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರದ್ದೇ ತಗೊಂತಾರೆ. ಇಲ್ಲಿ ಗಿಲ್ಲಿ ನಟ ಅವ್ರು ಸಖತ್ತಾಗಿ ಡೈಲಾಗ್ ಕೊಡಿದ್ರು ಅಂತಲೇ ಹೇಳ್ಬೋದು. ಮುಂಗಾರು ಮಳೆ ಒಂದು ಮೂವಿದು ಏನಿದೆ ಸೀನು, ಆ ಒಂದು ಸೀನ್ನ ಇಲ್ಲಿ ರೀಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ಬೋದು. ಅಂದರೆ ಅವರು ಒಂದು ಯಾವ ರೀತಿ ಡೈಲಾಗ್ಗಳನ್ನ ಹೇಳಿದ್ರು ಸಖತ್ತಾಗಿತ್ತು. ನಿಜವೂ ಕೂಡ ಡೈಲಾಗ್ ಅಂತ ಬಂದಾಗ ಇಲ್ಲಿ ಗಿಲ್ಲಿ ನಟ ಅವರು ಸೂಪರು, ಎಕ್ಸಲೆಂಟ್, ಮಾರ್ಬಲೆಸ್ ಅಂತಲೇ ಇಲ್ಲಿ ಹೇಳ್ಬೋದು. ಇಲ್ಲಿ ಟೈಮ್ ಅಂದರೆ ಪಕ್ಕಾ 420 ಕಂಡ್ರಿ, ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಈ ಒಂದು ಸಿಚುವೇಶನ್ ಏನಕ್ಕೆ ಕ್ರಿಯೇಟ್ ಆಯಿತು ಅಂತಂದ್ಬಿಟ್ಟು ಎಪಿಸೋಡಲ್ಲಿ ಗೊತ್ತಾಗಲ್ಲ. ಲೈವಲ್ಲಿ ಯಾರ್ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಟ್ಯಾಲೆಂಟೆಡ್ ಶೋ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಅದನ್ನು ಇಲ್ಲಿ ತೋರಿಸ್ಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಬರ್ತಾರೆ. ಫಸ್ಟ್ ಇಲ್ಲಿ ಗಿಲ್ಲಿ ನಟ ಅವರು ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೂ ಮುಂಚೆ ಸುಮಾರು ಜನ ಇಲ್ಲಿ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ಏನೇನು ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು. ಆದರೆ ಬಿಗ್ ಬಾಸ್ ಅವರು ಎಡಿಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ ಅಂತ ಅನಿಸ್ತದೆ. ಇಲ್ಲಿ ಮೇಯ್ನ್ ಆಗಿ ಗಿಲ್ಲಿಯವರು ಬಂದ್ಬಿಟ್ಟು ಡೈಲಾಗ್ ಹೇಳೋದು ಏನಕ್ಕಪ್ಪ ಅಂತಂದ್ರೆ, ಒಂದು ಟ್ಯಾಲೆಂಟೆಡ್ ಶೋ, ನಿಮ್ಮಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಅದನ್ನ ತೋರಿಸಿ ಅಂತಂದ್ಬಿಟ್ಟು ಗೆಸ್ಟ್ಗಳು ಇಲ್ಲಿ ಹೇಳಿರ್ತಾರೆ. ಅದಕ್ಕೆ ಯಾರ ಮನ್ಸಿಗೂ ನೋವಾಗಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಫಸ್ಟೇ ಮಾತುಕತೆಗಳು ಆಗಿರುತ್ತೆ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಯಾರಿಗೂ ಕೂಡ ಮನ್ಸಿಗೆ ನೋವಾಗಬಾರ್ದು ಅಂತಂದ್ಬಿಟ್ಟು ನೀಟ್ ಮುಂಗಾರು ಮಳೆ ಡೈಲಾಗ್ನ ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ನೋಡಿ ಅವ್ರ ಮನಸ್ಸಲ್ಲಿ ಏನೊಂದು ನೋವಿತ್ತು ಅದನ್ನ ನಗುವಿನ ರೂಪದಲ್ಲಿ ಇಲ್ಲಿ ಹೊರ ಹಾಕಿದ್ರು ಅಂತಾನೆ ಹೇಳ್ಬೋದು. ಹೌದು, ಟೈಮ್ ಅಂದ್ರೆ ಪಕ್ಕಾ 420, ಟೈಮ್ ಇರೋದೇ ಕೈ ಕೊಡೋಕ್ಕೆ. ಅದಕ್ಕೆ ಇಲ್ಲಿ ಅವ್ರ ಟೈಮು ಈ ವಾರ ಸ್ವಲ್ಪ ಬ್ಯಾಡ್ ಆಗಿತ್ತು. ಏನಕ್ಕೆ ಅಂತಂದ್ರೆ ಇಲ್ಲಿ ಸ್ಪರ್ಧಿಗಳು ಏನು ಬಂದಿದ್ರು, ಮಾಜಿ ಸ್ಪರ್ಧಿಗಳು, ಇವ್ರ ಟೈಮ್ನ ಕೆಡಿಸ್ಬೇಕು ಅಂತಾನೆ ಇಲ್ಲಿ ಬಂದಿದ್ರು. ಆದರೆ ಅವ್ರ ಕೈಲಿ ಸಾಧ್ಯನೇ ಆಗಲಿಲ್ಲ. ಇಲ್ಲಿ ಗಿಲ್ಲಿಯವರು ಆರಾಮಾಗಿ ಬೇರೆಯವ್ರಿಗೆ ನೋವಾಗಬಾರ್ದು, ಆದರೂ ಕೂಡ ನೀವು ನೋಡ್ಬೋದು ಎಷ್ಟು ಸೈಲೆಂಟ್ ಆಗಿದ್ರು ಅಂತಂದರೆ ನನ್ನಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅವ್ರ ಆಟನ ಇಲ್ಲಿ ಬಿಟ್ಕೊಟ್ರು ಅಂತಲೇ ಇಲ್ಲಿ ಹೇಳ್ಬೋದು. ಅಂದರೆ ಅವ್ರು ಏನೊಂದು ಕಾಮಿಡಿ ಮಾಡ್ತಿದ್ರು ಅದನ್ನು ಸಂಪೂರ್ಣವಾಗಿ ಸ್ವಲ್ಪ ಇಲ್ಲಿ ನಿಲ್ಲಿಸಿದ್ರು. ಆದರೆ ನೋಡೋಣ ನೆಕ್ಸ್ಟ್ ವೀಕಿಂದ ಇಲ್ಲಿ ಅವ್ರ ಆರ್ಭಟ ಮತ್ತೆ ಸ್ಟಾರ್ಟ್ ಆಗೇ ಆಗುತ್ತೆ. ಇಲ್ಲಿ ಕೊನೆಯದಾಗಿ ಅವ್ರು ಒಂದು ಡೈಲಾಗ್ ಹೇಳ್ತಾರೆ, ಸೈಲೆಂಟಾಗಿ ಇದ್ಬಿಡ್ತೀನಿ ಅಂತಂದ್ಬಿಟ್ಟು. ಹೌದು, ಅವ್ರು ಸೈಲೆಂಟಾಗಿ ಇದ್ಬಿಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಎಪಿಸೋಡಲ್ಲೂ ಕೂಡ ಸ್ಟಾರ್ಟ್ ಆದಾಗ ನೋಡಿ ಅವ್ರು ತುಂಬಾ ಸೈಲೆಂಟ್ ಆಗಿರ್ತಾರೆ. ಬೇಕಾಗಿರೋ ಕಡೆ ಅಷ್ಟೇ ಇಲ್ಲಿ ಕಾಮಿಡಿ ಮಾಡಿರ್ತಾರೆ. ಅಂದರೆ ಅವ್ರು ಇಲ್ಲಿ ಕೇಳ್ತಾರೆ ಕಾಮಿಡಿ ಮಾಡಿ ಬನ್ನಿ ಅಂತಂದ್ಬಿಟ್ಟು ಸ್ಪರ್ಧಿಗಳು, ಅವಾಗೆ ಮಾಜಿ ಸ್ಪರ್ಧಿಗಳು ಕೇಳಿದಾಗ ಇವ್ರು ಹೋಗಿ ಕಾಮಿಡಿ ಮಾಡ್ತಾರೆ. ಇಲ್ಲ ಅಂದರೆ ಸೈಲೆಂಟಾಗಿ ಇಲ್ಲಿ ಇರ್ತಾರೆ. ಸ್ವಲ್ಪ ಇಲ್ಲಿ ಬಂದಿರೋ ಸ್ಪರ್ಧಿಗಳದ್ದು ಓವರ್ ಅಂತ ಅನ್ಸುತ್ತೆ, ಮೋಕ್ಷಿತಾ ಅವ್ರನ್ನ ಬಿಟ್ಬಿಟ್ಟು. ಇದು ಟ್ಯಾಲೆಂಟೆಡ್ ಶೋ ಅಂತ ಏನು ಹೇಳ್ತಾರೋ, ಗಿಲ್ಲಿಯವ್ರದ್ದು ಡೈಲಾಗ್ ಎಲ್ಲ ಆದಮೇಲೆ ಇಲ್ಲಿ ಇವರು ರಘು ಅವರು ಮತ್ತು ಇಲ್ಲಿ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಮಾಡಿದ್ರು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಇಲ್ಲಿ ನೀರು ಬಂದೇ ಬಂದಿರುತ್ತೆ. ಆಲ್ಮೋಸ್ಟ್ ಯಾರ್ಯಾರು ಇಲ್ಲಿ ಹತ್ರಿ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಗಿಲ್ಲಿಯವ್ರ ಡೈಲಾಗ್ಗೆ ಎಲ್ಲರೂ ಕೂಡ ಫಿದಾ ಆಗಿರ್ತಾರೆ. ಮತ್ತು ಇಲ್ಲಿ ರಘು ಅವರು ಮತ್ತು ರಕ್ಷಿತ್ ಅವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಮೂಕ ವಿಸ್ಮಿತರು ಆಗಿರ್ತಾರೆ ಅಂತ ಗೊತ್ತು. ಏನಕ್ಕೆಂದರೆ ತುಂಬ ನ್ಯಾಚುರಲ್ ಆಗಿ ಬಂತು. ಆಲ್ಮೋಸ್ಟ್ ಒಬ್ಬ ತಂದೆ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ, ಎಷ್ಟೇ ಕಷ್ಟ ಇದ್ರೂ ಕೂಡ ಇಲ್ಲಿ ಸಹಿಸ್ಕೊತಾನೆ. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಕೂಡ ಅವ್ರ ಮಗಳು ಸುಖವಾಗಿರಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ತಂದೆ ಹೇಗೆ ಬಯಸ್ತಾನೋ ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ತೋರಿಸ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಇವರಿಬ್ಬರಿಗೆ ತುಂಬ ಚೆನ್ನಾಗಿ ಇದು ಹೊಂದಾಣಿಕೆ ಆಯಿತು ಅಂತಲೇ ಇಲ್ಲಿ ಹೇಳ್ಬೋದು. ರಕ್ಷಿತ್ ಅವ್ರು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಅಭಯಿಸಿದ್ರು. ಮತ್ತು ರಘು ಅವ್ರು ಕೂಡ ಇಲ್ಲಿ ಅಷ್ಟೇ, ಅವ್ರ ಕಣ್ಣಲ್ಲೂ ಕೂಡ ಇಲ್ಲಿ ನೀರು ಬಂತು. ಎಲ್ಲ ಅಳೋದಿನ ಏನಾದರೂ ಹೇಳ್ಕೊಡ್ಬೇಕಾ, ಆನ್ ದ ಸ್ಪಾಟಲ್ಲಿ ಹತ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಮನಸ್ಸು ಇದ್ದೇ ಇರುತ್ತೆ ಎಂಥವ್ರಿಗೆ ಆದರೂ ಕೂಡ. ಬಟ್ ಆ ಒಂದು ಸೀನ್ ಏನಿತ್ತು ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ರು. ಒಂದು ಅಪ್ಪ ಮಗಳ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು? ಇಲ್ಲಿ 3 ಜನ ಟ್ಯಾಲೆಂಟೆಡ್ ಶೋದಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಗಿಲ್ಲಿಯವ್ರದ್ದು ಮತ್ತು ಅಶ್ವಿನಿ ಅವ್ರದ್ದು, ಜಾನ್ವಿ ಅವ್ರದ್ದು, ಸ್ಪಂದನ ಅವರು 3 ಜನ ಕೂಡ ಇಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಅಂದರೆ ಗೆಸ್ಟ್ಗಳ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಜಾನ್ವಿ ಅವ್ರದ್ದು ಇದೊಂದರಲ್ಲೇ ಇಲ್ಲಿ ಕಾಣಿಸಿದ್ದು, ಅಂದರೆ ಅವ್ರ ವಾಯ್ಸ್ ಇಲ್ಲಿ ಕೇಳಿಸಿದ್ದೆ ಇಲ್ಲಿ ಬರೀ ಇಲ್ಲಿ ಅಡುಗೆ ಮನೆಯಲ್ಲೇ ಇಲ್ಲಿ ಕಾಣಿಸ್ಕೊಂತಿದ್ರು. ಬಟ್ ಇದೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು. ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಅಂತ ತೋರಿಸ್ಬೇಕು ಅಂತ ಕೊಟ್ಟಾಗ ಇನ್ನೊಬ್ಬರನ್ನ ಯಾವ ರೀತಿ ಇಲ್ಲಿ ಚೆನ್ನಾಗಿ ಕಾಲೆಳಿಬೋದು ಅಂತಂದ್ಬಿಟ್ಟು 3 ಜನ ಕೂಡ ಅಂದರೆ ನಾರ್ಮಲಾಗಿ ಕುತ್ಕೊಂಡು ಮಾತಾಡ್ತಿರ್ತಾರಲ್ಲ, ಪಕ್ಕದ ಮನೆಯವರು ಅಕ್ಕಪಕ್ಕ ಮನೆಯವರು ಬಂದಾಗ ಅವ್ರು ಹಂಗೇರಿ ಇವ್ರು ಹಿಂಗೇರಿ ಅಂತ ಮಾತಾಡೋರ್ಗೂ ಮಾತಾಡ್ಬಿಟ್ಟು ಅವ್ರ ಮನೆ ವಿಚಾರ ನಮ್ಗೆ ಯಾಕೆ ಅಂತ ಎದ್ದೋಗ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಅವರಲ್ಲಿರೋ ಒಂದು ಟ್ಯಾಲೆಂಟ್ನ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಗಿತ್ತು. ಗಿಲ್ಲಿ ಅವ್ರದ್ದು ಚೆನ್ನಾಗಿತ್ತು. ಆದರೆ ರಘು ಅವ್ರದ್ದು ಮತ್ತು ರಕ್ಷಿತ್ ಅವ್ರದ್ದು ಒಂದು ಅಪ್ಪ ಮಗಳ ಬಾಂಧವ್ಯನೇ ತುಂಬಾ ಚೆನ್ನಾಗಿತ್ತು. ಆದಮೇಲೆ ಇಲ್ಲಿ ಪಾಯಿಂಟ್ಸ್ ಹಂಚೋ ವಿಚಾರ ಬರುತ್ತೆ. ಗೆಸ್ಟ್ಗಳಿಗೂ ಕೂಡ ಇದ್ರ ಬಗ್ಗೆ ಬೇಜಾರಾಗುತ್ತೆ. ಅವರೇನೋ ಇಲ್ಲಿ ಪಾಯಿಂಟ್ಸ್ಗಳನ್ನ ತೊಗೊಂಬಂದು ಕೊಡ್ತಾರೆ, ಇಲ್ಲಿ ಅಭಿಯವ್ರು ಹಂಚಬೇಕಾಗಿರುತ್ತಲ್ಲ, ಇದು ಇಲ್ಲಿ ಮೈನಸ್ ಅಂತ ನನಗೇನೋ ಅನಿಸ್ತು. ಗೆಸ್ಟ್ಗಳೇ ಇಲ್ಲಿ ಕೊಡಬೇಕಿತ್ತು. ಇವರು ಇಷ್ಟಿಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಅಂದ್ಬಿಟ್ಟು ಇದನ್ನು ಅಭಿಯವ್ರ ಕೈಲಿ ಕೊಡಿಸಿದ್ರಲ್ಲ, ನನಗೇನೋ ಇಷ್ಟ ಆಗಲಿಲ್ಲ. ಮೊನ್ನೆ ಎಪಿಸೋಡಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲನೂ ಕೂಡ ಇಲ್ಲಿ ಹಂಚಿದ್ರು. ಆದರೆ ಇವತ್ತಿನ ಎಪಿಸೋಡಲ್ಲಿ ಏನು ಮಾಡಿದ್ರು ಅಂತಂದರೆ ಅವ್ರಿಗೆ ಅವರೇ ಗ್ರೇಟು, ಅವ್ರಿಗೆ ಅವರೇ ಕೆಲಸ ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಜಾಸ್ತಿ ಕೊಡಲಿಲ್ಲ. 150 ಪಾಯಿಂಟ್ಸ್ ಮೇಲೆ ಯಾರಿಗೂ ಕೊಡಲಿಲ್ಲ. ಇಲ್ಲಿ ಇವರಿಗೆ ಸೂರಜ್ ಅವ್ರಿಗೂ ಕೂಡ ಕೊಟ್ಟರು, ರಘು ಅವ್ರಿಗೂ
ಎಲ್ರಿಗೂ ಕೂಡ ಇಲ್ಲಿ ಕೊಟ್ಟರು. ಅವ್ರ ಬಾಯಲ್ಲೇ ಬಂತು, ಅವ್ರಿಗೆ ಆಗಲ್ಲ ಅಂದರೂ ಕೂಡ ತುಂಬ ಹೊತ್ತು ನಿಂತ್ಕೊಂಡ್ರು, ಮತ್ತು ಅವ್ರು ಕೇಳಿದೆಲ್ಲ ಇಲ್ಲಿ ಮಾಡಿಕೊಟ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಅಭಿ ಅವರು ತುಂಬ ಚೆನ್ನಾಗಿ ಎಲ್ರಿಗೂ ಕೂಡ ಇಲ್ಲಿ ಮಾತಾಡ್ಸಿದ್ರಂತೆ, ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಂತೆ, ಗೈಡ್ ಮಾಡಿದ್ರಂತೆ ಎಲ್ರಿಗೂ ಕೂಡ ಅವ್ರ ಸಿಬ್ಬಂದಿಗಳಿಗೆ. ಅದಕ್ಕೆ ಇಲ್ಲಿ 200 ಪಾಯಿಂಟ್ಸ್ಗಳನ್ನ ಇಲ್ಲಿ ಅವ್ರು ಇಟ್ಕೊತಾರೆ. ನನಗೇನೋ ವರ್ತ್ ಅಂತ ಅನ್ನಿಸ್ಲಿಲ್ಲ. ಇಲ್ಲಿ 200 ಪಾಯಿಂಟ್ ಅವ್ರು ತಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಹೇಳಬೇಕು ಅಂತಂದರೆ ಅವರು ಯಾರ ಪರ ಇಲ್ಲಿ ಕೂಡ ಇಲ್ಲಿ ನಿಂತ್ಕೊಳ್ಳಿಲ್ಲ. ಗೆಸ್ಟ್ಗಳು ಏನು ಹೇಳ್ತಿದ್ರೋ ಅದಕ್ಕೆಲ್ಲ ಇಲ್ಲಿ ಕೋಳೆ ಬಸವಂತರ ಇಲ್ಲಿ ತಲೆ ಆಡಿಸ್ತಿದ್ರು. ಅಂದರೆ ಏನೇ ಹೇಳಿದ್ರು ಕೂಡ ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ತಲೆ ಆಡಿಸ್ತಿದ್ರು. ಇದನ್ನು ನೀಟಾಗಿ ಡೈರೆಕ್ಟಾಗಿ ಕ್ವಶನ್ ಮಾಡಿದ್ದು ಇಲ್ಲಿ ಕಾವ್ಯ ಅವರು. ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಕ್ವಶನ್ ಮಾಡಲೇಬೇಕು. ಆದರೂ ಕೂಡ ಅವ್ರು ಯಾವ ರೀತಿ ಒಂದು ನಾವು ನೋಡಿದ್ದೀವಿ ಹಿಂದಿನ ಎಪಿಸೋಡಲ್ಲೆಲ್ಲ, ಇಲ್ಲಿ ಅಶ್ವಿನಿ ಅವ್ರನ್ನ ನೋಡಿದ ತಕ್ಷಣ ಯಾವ ರೀತಿ ಟ್ರಿಗರ್ ಆಗ್ತೈತೆ ಎಲ್ರಿಗೂ ಅಂದರೆ ಏನು ಬೇರೆ ಇವಳೇ ಹೊಗಳ್ಕೊಂತಾರಲ್ಲ ಅಂತ ಅನಿಸ್ತಿತ್ತು. ಈ ಒಂದು ಎಪಿಸೋಡಲ್ಲಿ ಇಲ್ಲಿ ಅಭಿ ಅವರೇ ಇಲ್ಲಿ ಜಾಸ್ತಿ ಹೊಗಳ್ಕೊಂಡ್ಬಿಟ್ಟು ಇಲ್ಲಿ ಇಟ್ಕೊಂಡ್ರು. ಅದರಲ್ಲೂ ಕೂಡ 200 ಪಾಯಿಂಟ್ಸ್ ನಿಜವೂ ಕೂಡ ವರ್ತ್ ಅನಿಸ್ತಾ ವೀಕ್ಷಕರೇ, ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಕಾವ್ಯವ್ರು ಬಂದು ಕೇಳ್ತಾರೆ, ಮೊನ್ನೆ ಅಂತೂ ಇಲ್ಲಿ ನಮಗೆ ಏನೂ ಪಾಯಿಂಟ್ಸೇ ಕೊಟ್ಟಿಲ್ಲ, ಇವತ್ತು ತುಂಬಾ ಕಮ್ಮಿ ಕೊಟ್ರಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಇಲ್ಲಿ ಅದು ನನ್ನ ಇಷ್ಟ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಅಭಿಯವ್ರು ಕೊಟ್ಟಿದ್ದು ರೀಸನ್ ಅಂತೂ ಒಂದು ಚೂರು ಇಲ್ಲಿ ಇಷ್ಟನೇ ಆಗಲಿಲ್ಲ, ಸ್ವಲ್ಪ ಸ್ವಾರ್ಥಕ್ಕೆ ಆಟ ಆಡಿದ್ರು ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಯಾಕಂದರೆ ಫಸ್ಟೇ ಇಲ್ಲಿ ಹೇಳಿದರು, ಯಾರು ಜಾಸ್ತಿ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೋ, ಯಾರಿಗೆ ಜಾಸ್ತಿ ಟಿಪ್ಸ್ಗಳು ಸಿಕ್ಕುತ್ತೋ ಇಲ್ಲಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅಭಿಯವರು ಬೇಕು ಅಂತಲೇ ಜಾಸ್ತಿ ಅವರು ಪಾಯಿಂಟ್ಸ್ಗಳನ್ನ ಕೂಡ ಇಲ್ಲಿ ಇಟ್ಕೊಂಡಿದ್ದು. ಇದೆಲ್ಲ ಆದಮೇಲೆ ಇನ್ನೂ ಊಟದ ವಿಚಾರ ಬರುತ್ತೆ. ಇದೊಂದು ಸಿಕ್ಕಾಪಟ್ಟೆ ಓವರ್ ಅಂತಲೇ ಹೇಳ್ಬೋದು. ಯಾವುದೇ ಗೆಸ್ಟ್ ಆದರೂ ಕೂಡ ಇಲ್ಲಿ ಹೇಳ್ತಾರೆ ಬಡಿಸ್ಬೇಕು, ಹಾಗೆ ಬಡಿಸ್ಬೇಕು, ಹೀಗೆ ಬಡಿಸ್ಬೇಕು ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಪ್ರೋಮೋ ಬಿಟ್ಟಾಗ ಏನು ಅನ್ನಿಸ್ತಿತ್ತು ಅಂತಂದರೆ ಗಿಲ್ಲಿ ಅವರು ಅಧಿಕ ಪ್ರಸಂಗತನ ಮಾಡ್ತಾ ಇದ್ದಾರ ಅಂತಂದ್ಬಿಟ್ಟು ಅನಿಸುತ್ತೆ. ಯಾಕಂದರೆ ಅಲ್ಲಲ್ಲಿ ಕಟ್ ಮಾಡಿ ಹಾಕಿರ್ತಾರೆ, ಕೆಲವೊಂದು ವರ್ಡ್ಸ್ಗಳು ಆ ರೀತಿ ಕೇಳಿಸ್ಬಿಡುತ್ತೆ. ಎಪಿಸೋಡ್ ನೋಡಿದಾಗ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಅರ್ಥ ಆಯಿತು. ಪ್ರೋಮೋದಲ್ಲಿ ಇದ್ದಿದ್ದೇ ಬೇರೆ, ಎಪಿಸೋಡಲ್ಲಿ ಇದ್ದಿದ್ದೇ ಬೇರೆನೆ. ಇಲ್ಲಿ ಪ್ರೋಮೋದಲ್ಲಿ ನೋಡೋಕೆ ಹೋದಾಗ ಇಲ್ಲಿ ಗಿಲ್ಲಿಯವ್ರು ಮಾಡಿದೆಲ್ಲ ತಪ್ಪು, ಮಾತಾಡಿದೆಲ್ಲ ತಪ್ಪು ಅಂತ ಅನ್ನಿಸ್ತಿತ್ತು. ಅರೆ ನೋಡಿ, ಇಲ್ಲಿ ಉಗ್ರಂ ಮಂಜು ಹೇಳಿದೆ ತಪ್ಪಿತ್ತು. ಎಲ್ರದ್ದು ಊಟ ಆದಮೇಲೆ ಗಿಲ್ಲಿಯವರು ಊಟ ಮಾಡಬೇಕು. ಅದಕ್ಕೂ ಮುಂಚೆ ನೋಡಿ ಇಲ್ಲಿ ಗಿಲ್ಲಿಯವರೇ ಎಲ್ರಿಗೂ ಕೂಡ ಬಡಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಗಿಲ್ಲಿಯವ್ರು ಹೇಳಿದ್ದೆ ಕರೆಕ್ಟ್ ಆಗಿತ್ತು. ಏನೊಂದು ಟಾಸ್ಕ್ ಇದೆ ಇಲ್ಲಿ, ಅವ್ರು ಏನಾದರೂ ಹೇಳಿ ಆ ಕೆಲಸದ ಬಗ್ಗೆ ಇಲ್ಲಿ ಮಾಡೋಣ, ಅದ್ರ ಬಗ್ಗೆ ಏನಾದರೂ ಶಿಕ್ಷೆ ಕೊಟ್ಟರೆ ತಗೊಳ್ಳೋಣ. ಬಟ್ ಇದರಲ್ಲೆಲ್ಲ ಕೇಳೋಕ್ಕಾಗಲ್ಲ, ಇದು ನಮ್ಮ ಪರ್ಸ್ನಲ್ ವಿಷಯ. ಅವರು ಕೂಡ ಅಷ್ಟೇ ಊಟ ಮಾಡಬೇಕಲ್ಲ, ಇದಕ್ಕೆ ಯಾಕೆ ಗಿಲ್ಲಿಯವರೇ ಇಲ್ಲಿ ಬಡಿಸ್ಬೇಕು ಎಲ್ರಿಗೂ ಕೂಡ. ಆಲ್ಮೋಸ್ಟ್ ಇದೇನಾಗ್ಬಿಟ್ಟಿದೆ ಅಂತಂದರೆ ಒಬ್ಬರನ್ನೇ ಪಾಯಿಂಟ್ ಔಟ್ ಮಾಡ್ಕೊಂಬಿಟ್ಟು ಮಾಡ್ತಾರಲ್ಲ ಆ ರೀತಿ ಇಲ್ಲಿ ಆಗಿದೆ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ರೇಗಾಡಿದ್ರು. ಬೋಂಡ ತಿನ್ಕೊಂಡು ಓಡಾಡ್ಕೊಂಡಿದ್ದಾನೆ, ನನ್ನ ಹತ್ರ ಬಂದ್ಬಿಟ್ಟು ನೀವೆಲ್ಲರೂ ಕೂಡ ಕೇಳ್ಕೊತೀರಲ್ವ, ನೀವೆಲ್ಲರೂ ಕೂಡ ಹೋಗಿ ಅವನು ಹೇಳಿ ಅಂತಂದ್ಬಿಟ್ಟು. ಅಭಿ ಅವರಂತೂ ಇಲ್ಲಿ ಹೇಳ್ತಿದ್ದು ಒಂದೇ, ಗಿಲ್ಲಿ ಸುಮ್ಮನಿರು. ಅದಕ್ಕೆ ಅವ್ರು 200 ಪಾಯಿಂಟ್ನ ಎತ್ಕೊಂಡ್ಬಿಟ್ರು. ಏನು ಕೂಡ ಮಾಡೋಕ್ಕಾಗಲ್ಲ. ಬಟ್ ಊಟದ ವಿಚಾರ ನಿಮಗೇನು ಅನ್ನಿಸ್ತು? ಇಲ್ಲಿ ವಿಚಾರದಲ್ಲಿ ಯಾರು ಕರೆಕ್ಟಾಗಿ ಮಾತಾಡಿದ್ರು ಅಂತ ಅನ್ನಿಸ್ತು. ಇಲ್ಲಿ ಉಗ್ರಂ ಮಂಜು ಅವ್ರು ಮಾತಾಡಿದ್ದು ಕರೆಕ್ಟ್ ಇತ್ತಾ, ಇಲ್ಲ ಅಂತಂದರೆ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳಿದ್ದು ಕರೆಕ್ಟ್ ಇತ್ತಾ? ಯಾಕಂದರೆ ಗಿಲ್ಲಿ ಅವ್ರು ಹೇಳ್ತಾರೆ ಬೇರೆ ಒಂದು ವಿಚಾರದಲ್ಲಿ ಮಾತನ್ನ ಕೇಳಲ್ಲ, ಬಟ್ ಈ ಒಂದು ವಿಚಾರದಲ್ಲಿ ಮಾತು ಕೇಳೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಸ್ಟಾಫ್ಗಳು ಊಟ ಮಾಡ್ತಾ ಇದ್ದಾರೆ, ಹೌದು, ಅವ್ರವ್ರು ಬಡಿಸ್ಕೊಂಡು ತಿನ್ನಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲಿ ಅವರು ಅದನ್ನು ಹೇಳೋ ಒಂದು ಅಧಿಕಾರ ಅವ್ರಿಗೂ ಇಲ್ಲ, ಅದನ್ನು ಕೇಳಬೇಕು ಅನ್ನೋ ಕರ್ಮ ಇವ್ರಿಗೂ ಕೂಡ ಇಲ್ಲಿ ಇಲ್ಲವೇ ಇಲ್ಲ. ಎಲ್ಲಕ್ಕಿಂತ ತುಂಬ ಇಲ್ಲಿ ಬೇಜಾರಾಗಿದ್ದು, ಅಸಹ್ಯವಾಗಿದ್ದೇನಪ್ಪ ಅಂತಂದರೆ ಗಡ್ಡನ ಹೋಗ್ಬಿಟ್ಟು ಮಂಜು ಅವರು ಶೇವ್ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ಚಂದ್ರಪ್ರಭು ಅವರು ಕೂಡ ಇಲ್ಲಿ ಅಷ್ಟೇ ಇದೇ ರೀತಿ ಮಾಡಿದ್ರು, ಮತ್ತು ಮೀಸೆನೇ ತೆಗೆದುಬಿಟ್ಟಿದ್ರು. ಇಲ್ಲಿ ಮಂಜು ಅವ್ರು ಬಂದುಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಪೂರ್ತಿ ಇಲ್ಲಿ ಶೇವ್ ಮಾಡಿಬಿಡ್ತಾರೆ. ಪುಣ್ಯಕ್ಕೆ ಸ್ವಲ್ಪ ಅಸಹ್ಯವಾಗಿ ಏನು ಮಾಡಲಿಲ್ಲ, ನೋಡೋ ರೀತಿಯೇ ಇಲ್ಲಿ ಮಾಡಿದ್ರು. ಆದರೆ ಅಶ್ವಿನಿ ಅವ್ರು ಬಂದು ಹೇಳ್ತಾರೆ, ಏನೇ ಆದರೂ ಇಲ್ಲಿ ಪರವಾಗಿಲ್ಲ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಮೋಕ್ಷಿತ್ ಅವ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಅಭಿಯವ್ರು ಬಂದುಬಿಟ್ಟು ಕ್ವಶನ್ ಮಾಡ್ಬೋದಿತ್ತಲ್ವಾ, ಇಲ್ಲಿ ಸ್ಟಾಫ್ ಹತ್ರ ಈ ರೀತಿಯಾಗಿ ನಡ್ಕೊತಿದ್ದೀರಾ ನೀವು, ಈ ರೀತಿಯಾಗಿ ಮಾಡಬಾರ್ದು ಅಂತ ಇಲ್ಲಿ ಅಭಿ ಅವರು ಮೇಯ್ನಾಗಿ ಬಂದು ಮಾತಾಡ್ಬೋದಿತ್ತು. ಯಾಕೆ ಮಾತಾಡಲಿಲ್ಲ? ಒಟ್ನಲ್ಲಿ ಅವ್ರಿಗೆ ಬೇಕಾಗಿದ್ದು ಏನಪ್ಪ ಅಂತಂದರೆ ಇಲ್ಲಿ ಪಾಯಿಂಟ್ಸ್ಗಳು ಬೇಕಾಗಿತ್ತು. ಇಲ್ಲಿ ಗಿಲ್ಲಿಯವ್ರಿಗಂತೂ ಸಿಗಲ್ಲ ಅಂತ ಮುಂಚೆನೇ ಗೊತ್ತಾಗಿತ್ತು ಬಿಡಿ. ಅವ್ರು ಇಲ್ಲಿ ಯಾರ ಪರಾಣು ಕೂಡ ಇಲ್ಲಿ ನಿಂತ್ಕೊಂಡು ಮಾತಾಡಲೇ ಇಲ್ಲ ಅಂತ ಇಲ್ಲಿ ಹೇಳ್ಬೋದು. ಒಟ್ಟಿನಲ್ಲಿ ಪಾಯಿಂಟ್ಸ್ಗಳು ಬೇಕಾಗಿತ್ತು, ಪಾಯಿಂಟ್ಸ್ಗಳಂತೂ ಇಲ್ಲಿ ಸಿಕ್ತು. ಗಿಲ್ಲಿಯವ್ರಿಗೆ ಈ ರೀತಿ ಯಾಕೆ ಮಾಡಿದ್ರಿ ಅಂತ ಬಂದು ಕೇಳ್ಬೋದಿತ್ತು. ಅಂದರೆ ನಮ್ಮ ಸ್ಟಾಫ್ ಹತ್ರ ಈ ರೀತಿಯಾಗಿ ನೀವು ಯಾಕೆ ಮಾಡಿದ್ರಿ, ಈ ರೀತಿಯಾಗಿ ಯಾಕೆ ಶೇವ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಬಂದುಬಿಟ್ಟು ಕೇಳ್ಬೋದಿತ್ತು ಅಭಿ ಅವರು. ಇಲ್ಲಿ ಗಿಲ್ಲಿಯವ್ರದ್ದು ಕೂಡ ಮೇನ್ ತಪ್ಪು ಅಂತಲೇ ಹೇಳ್ತೀನಿ. ಯಾಕಂತಂದರೆ ಈ ರೀತಿಯಾದ ಕೆಲಸ ಎಲ್ಲ ಮಾಡಿಸ್ಕೊಳ್ಳಿ ಅಂತಂದ್ಬಿಟ್ಟು ಬಿಗ್ ಬಾಸ್ ಅಂತೂ ಇಲ್ಲಿ ಹೇಳಿಲ್ಲ. ಇದ್ರ ಬಗ್ಗೆ ಇಲ್ಲಿ ಮಾತಾಡಬೇಕಿತ್ತು. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಅವರು ಮೊನ್ನೆನೇ ಹೇಳ್ಬಿಟ್ರು ಏನಂತ, ನನ್ನಿಂದ ಯಾರಿಗೂ ಕೂಡ ಇಲ್ಲಿ ಬೇಜಾರಾಗಬಾರ್ದು, ತೊಂದರೆ ಆಗಬಾರ್ದು, ಆ ರೀತಿಯಾಗಿ ಇರ್ತೀನಿ ಅಂತಂದ್ಬಿಟ್ಟು. ಮೋಸ್ಟ್ಲಿ ಅದಕ್ಕೋಸ್ಕರನೇ ಇಲ್ಲಿ ತುಂಬ ಸೈಲೆಂಟ್ ಆಗಿದ್ರು. ನೋಡಿ, ಅವ್ರು ಲುಕ್ನೇ ಚೇಂಜ್ ಮಾಡಿದ್ರು ಕೂಡ ಅವ್ರು ಏನೂ ಕೂಡ ಮಾತಾಡಲಿಲ್ಲ, ಏನೂ ಕೂಡ ಇಲ್ಲಿ ಟಾಂಟ್ ಕೂಡ ಇಲ್ಲಿ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಅವರಿಂದ ಬೇರೆಯವ್ರಿಗೆ ನೋವು ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಮಂಜು ಅವ್ರ ಗಡ್ಡನ ತೆಗೆದ್ರು ಕೂಡ ಸುಮ್ಮನೆ ಇಲ್ಲಿ ಇದ್ರು. ಇದು ಅನ್ನೆಸೆಸರಿ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ ಆಗಿ ಏನೇ ಒಂದು ಇರ್ಬೋದು, ಆದರೆ ಈ ರೀತಿಯಾಗಿ ಅನ್ನೆಸೆಸರಿಯಾಗಿ ಮಾಡೋ ಒಂದು ಅವಶ್ಯಕತೆ ಇರಲಿಲ್ಲ. ವೀಕ್ಷಕರು, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ಮಂಜು ಅವರು ಕರೆಕ್ಟಾಗಿ ಮಾಡಿದ್ರಾ ಅಥವಾ ಗಿಲ್ಲಿ ಅವರು ಕರೆಕ್ಟಾಗಿದ್ರಾ? ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ.
ಆಗಿದ ತಕ್ಷಣ ಬೇರೆಯವರೆಲ್ಲ ಹಿಟ್ಲರ್ ಇದ್ದಂಗೆ ಇದ್ದಾರೆ, ಮೋಕ್ಷಿತ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ 4 ಜನ ಕೂಡ ಇಲ್ಲಿ ಹಿಟ್ಲರ್ ಕಾಣಿಸ್ತಾ ಇದ್ರು. ಮೋಕ್ಷಿತ್ ಅವರೇ ತುಂಬಾ ಚೆನ್ನಾಗಿ ಆಟ ಆಡಿದ್ದು, ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಏನಿತ್ತು ತುಂಬಾ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಂಡಿದ್ರು. ಇಲ್ಲೂ ಕೂಡ ಸುಮಾರು ಸೀನ್ಸ್ಗಳು ಇಲ್ಲಿ ಇತ್ತು. ಸಿಚುವೇಶನ್ ಅಲ್ಲಿ ಮೋಕ್ಷಿತ್ ಅವರು ಗಿಲ್ಲಿ ಅವ್ರನ್ನ ಹಾಡಿ ಹೊಗಳ್ತಾರೆ. ಇಲ್ಲಿ ಮೋಕ್ಷಿತ್ ಅವ್ರು ಹೇಳ್ತಾರೆ ಗಿಲ್ಲಿ ಅವ್ರಿಗೆ, ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆ ಎಟುಕದ ಕಲ್ಪನೆ ನೀ ಅಂತ ಅಂದ್ಬಿಟ್ಟು ಇಲ್ಲಿ ಮೋಕ್ಷಿತ್ ಅವರು ಗಿಲ್ಲಿ ಅವ್ರನ್ನ ಹಾಡಿ ಹೊಗಳ್ತಾರೆ. ಇದು ಏನಕ್ಕೆ ಕಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಬಟ್ ಸೀನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಬೇಡದಿರೋ ಸೀನ್ಗಳನ್ನ ಎಷ್ಟೊಂದು ಆ್ಯಡ್ ಮಾಡಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಇಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಮೋಕ್ಷಿತ್ ಅವರಿಗೆ ಒಂದು ಕವನ ಹೇಳ್ತಾರೆ. ಹೇಳಿದ್ದೆಲ್ಲ ಹೇಳಾಗಿದೆ, ಎಲ್ಲ ಹೇಳಲು ಇನ್ನೇನು ಉಳಿದಿಲ್ಲ, ಅಬ್ಬಬ್ಬ ಅಂದ್ರೆ ಮನೆಯಿಂದ ಈಚೆ ಹೋಗಬಹುದು ನೀವೀಗ, ಆದ್ರೆ ಮನಸ್ಸಿಂದ ಈಚೆ ಹೋಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಲ್ಲಿ ತುಂಬಾ ಚೆನ್ನಾಗಿತ್ತು. ಬಟ್ ಈ ಒಂದು ಸೀನ್ ನ ಇಲ್ಲಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರೋದು. ಇದಾಗಿದ ತಕ್ಷಣ ಇಲ್ಲಿ ಹೆಣ್ಣಿನ ವೇಷನ ಹಾಕಿಸ್ತಾರೆ ಗಿಲ್ಲಿ ಅವ್ರಿಗೆ. ಮತ್ತೆ ಇಲ್ಲಿ ಗಂಡಿನ ತರ ಇಲ್ಲಿ ಸ್ಪಂದನ ಅವ್ರನ್ನ ರೆಡಿ ಮಾಡ್ತಾರೆ. ಆಲ್ಮೋಸ್ಟ್ ಹುಡುಗರು ಹುಡುಗಿರೇ ಇಲ್ಲಿ ಇದ್ರು. ಯಾಕೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಗಿಲ್ಲಿಯವ್ರಿಗೆ ಮನಸ್ಸಲ್ಲಿ ಬೇಜಾರಿತ್ತು, ಆದರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೊಳ್ಳಿಲ್ಲ. ಯಾಕಂತಂದರೆ ಇಲ್ಲಿ ಏನಾದರೂ ಮಾತಾಡಿದ್ರೆ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಬಂದು ಎಲ್ಲರೂ ಕೂಡ ಇಲ್ಲಿ ಕೇಳ್ತಾರೆ. ಮತ್ತೆ ಅವ್ರನ್ನ ಬೈತಾರಲ್ವ, ಅದಕ್ಕೋಸ್ಕರ ಅವ್ರ ಫೇಸ್ ನೋಡಿದ್ರೆ ಗೊತ್ತಾಗ್ತಿತ್ತು ಅವ್ರು ಒಂದು ಚೂರು ಕೂಡ ಇಲ್ಲಿ ಇಷ್ಟ ಇರಲಿಲ್ಲ ಅಂತ ಅಂದ್ಬಿಟ್ಟು. ಆದರೆ ರಘು ಅವರು ಇಲ್ಲಿ ಬಂದು ಕೇಳ್ತಾರೆ, ನನಗೇನಾದರೂ ಈ ರೀತಿ ರೆಡಿ ಆಗು ಅಥವಾ ಮಾಡು ಈ ಥರ ಪಾತ್ರ ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ಮಾಡ್ತಾ ಇರಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಗಿಲ್ಲಿಯವ್ರನ್ನೂ ಕೂಡ ಇಲ್ಲಿ ಕೇಳ್ತಾರೆ, ನಿನಗೆ ಓಕೆನಾ, ನಿನಗೆ ಕಂಫರ್ಟಬಲ್ ಆಗಿದೆಯಾ ಅಂತ ಕೇಳಿದ್ರೆ ಗಿಲ್ಲಿಯವರು ಓಕೆ ಅಂತ ಹೇಳ್ತಾರೆ. ಅಶ್ವಿನಿ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ರೆಡಿ ಮಾಡ್ತಾ ಇರ್ತಾರೆ. ಅವರು ಹೇಳ್ತಾರೆ ಇಲ್ಲ ಅವ್ರು ಓಕೆ ಅಂತ ಅಂದ ಮೇಲೆ ಇಲ್ಲಿ ರೆಡಿ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು. ಆದರೂ ಕೂಡ ಏನು ಮಾಡೋಕ್ಕಾಗುತ್ತೆ ಹೇಳಿ, ಆ ಒಂದು ಸಿಚುವೇಶನ್ ರಘು ಅವರು ಇಲ್ಲಿ ಕೇಳಿದ್ದು ತುಂಬಾನೇ ಇಂಪಾರ್ಟೆಂಟ್ ಆಯಿತು ನೋಡಿ. ಇಲ್ಲೂ ಕೂಡ ರಘು ಅವರು ಗಿಲ್ಲಿಯವ್ರನ್ನ ಬಿಟ್ಕೊಡ್ಲಿಲ್ಲ. ಯಾರು ಇಲ್ಲಿ ಒಪ್ಕೊಂತಾರೆ, ಯಾಕಂದರೆ ಈ ರೀತಿಯಾಗಿ ಅಷ್ಟು ಅಸಹ್ಯವಾಗಿ ಇಲ್ಲಿ ಮಾಡಿಸ್ಕೋಬೇಕು ಅಂತಂದರೆ ಅಲ್ಲಿ ನೆಸೆಸಿಟಿ ಇಲ್ಲ. ಬಟ್ ಪಾತ್ರ ಅಂತ ಬಂದಾಗ ಎಲ್ಲ ಪಾತ್ರಗಳನ್ನು ಮಾಡಬೇಕು. ಬಟ್ ನೆಸೆಸಿಟಿ ಇಲ್ದಿರೋ ಜಾಗದಲ್ಲಿ ಈ ರೀತಿ ಮಾಡಬೇಕು ಅಂತಂದರೆ ಯಾರಿಗೂ ಕೂಡ ಇಲ್ಲಿ ಇಷ್ಟ ಆಗಲ್ಲ. ವೀಕ್ಷಕರೇ, ಈ ಒಂದು ಕಾನ್ಸೆಪ್ಟ್ ನೋಡ್ಬಿಟ್ಟು ನಿಮಗೇನು ಅನಿಸ್ತು? ಇಲ್ಲಿ ಗಿಲ್ಲಿ ಅವರಿಗೆ ಹೆಣ್ಣಿನ ವೇಷ ಹಾಕಿದ್ದು ತುಂಬಾನೇ ಚೆನ್ನಾಗಿತ್ತ, ಮತ್ತೆ ಸ್ಪಂದನ ಅವರು ಇಲ್ಲಿ ಹುಡುಗನ ಥರ ವೇಷ ಹಾಕೊಂಡಿದ್ರು. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೇನು ಅನಿಸ್ತು? ಗಿಲ್ಲಿ ಅವ್ರು ಮಾಡಿದ್ದು ಕರೆಕ್ಟ್ ಆಗಿತ್ತಾ, ಇಲ್ಲ ಅಂತಂದ್ರೆ ಅವ್ರಿಗೆ ಒಂದು ಈ ಥರ ವೇಷ ಹಾಕೊಂಡಿದ್ದು ಇಷ್ಟ ಆಗಲಿಲ್ವಾ? ಇದ್ರ ಬಗ್ಗೆ ಇಲ್ಲಿ ಕಮೆಂಟಲ್ಲಿ ಕೂಡ ಇಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಆಗದೆ ಆಲ್ಮೋಸ್ಟ್ ಕ್ಯಾಪ್ಟನ್ಸಿ ರೇಸ್ಗೆ ಯಾರ್ಯಾರು ಆಯ್ಕೆ ಆದರು ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲೂ ಕೂಡ ಅಭಿ ಅವರು ಸಿಕ್ಕಾಪಟ್ಟೆ ಪಾಯಿಂಟ್ಗಳನ್ನ ಇಲ್ಲಿ ಎತ್ಕೊಂಡಿದ್ರು. ಫಸ್ಟ್ ಪ್ಲೇಸಲ್ಲಿ ಇಲ್ಲಿ ಇದ್ರು ಬಿಡಿ. ಅದಾಗಿದ ತಕ್ಷಣ ಇಲ್ಲಿ ರಾಶಿಕ್ ಅವ್ರಿಗೆ ಸ್ಪಂದನ ಅವ್ರಿಗೆ ಇಬ್ರಿಗೂ ಕೂಡ ಒಂದೇ ಥರ ಪಾಯಿಂಟ್ಸ್ಗಳು ಬಂದಿರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಅದೇನೋ ಗೊತ್ತಿಲ್ಲ, ರಾಶಿಕ್ ಅವ್ರದ್ದು ಬ್ಯಾಡ್ ಲ್ಯಾಕ್ ಏನೋ. ಇಲ್ಲಿ ಸ್ಪಂದನ ಅವರೇ ಇಲ್ಲಿ ಆಯ್ಕೆ ಆಗ್ತಾರೆ. ಅವರಂತೂ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಲಿಲ್ಲ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾರೆ, ಕಣ್ಣೀರು ಕೂಡ ಇಲ್ಲಿ ಹಾಕ್ತಾರೆ. ನಾನೇನು ಇಲ್ಲಿ ಜಸ್ಟಲ್ಲಿ ಮಿಸ್ ಆಗ್ತದೆ ಅಂತ ಅಂದ್ಬಿಟ್ಟು. ಹೌದು, ಕೈಗೆ ಬಂದಿದ್ದು ತುತ್ತು ಅವ್ರಿಗೆ ಬಾಯಿಗೆ ಬರ್ತಲ್ಲ. ಕಳೆದ ಸತಿ ಈ ಥರ ಒಂದು ಗೇಮ್ ಏನಾದರೂ ಕೊಟ್ಟಿದ್ರೆ ಅವ್ರು ತುಂಬ ಚೆನ್ನಾಗಿ ಇಲ್ಲಿ ಆಡಿರೋರು. ಇಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಚೆನ್ನಾಗಿ ಥಿಂಕ್ ಮಾಡಿದರೆ ಈ ಗೇಮ್ ಅಂತ ಬಂದಾಗ ಇಲ್ಲಿ ರಾಶಿಕಾ ತುಂಬ ಚೆನ್ನಾಗಿ ಆಡ್ತಾಳೆ. ಯಾಕಂತಂದರೆ ಇವರೆಲ್ಲರೂ ಕೂಡ ಇಲ್ಲಿ ಪೈಪೋಟಿ ಕೊಡೋರೇ ಇದ್ದಾರೆ. ಇವನ್ ಸೂರಜ್ ಅವ್ರು ಇರ್ಬೋದು, ಮತ್ತಿಲ್ಲಿ ಧನುಷ್ ಅವ್ರು ಇರ್ಬೋದು, ಮತ್ತಿಲ್ಲಿ ಅಭಿ ಅವ್ರು ಇರ್ಬೋದು, ಅಂದರೆ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಇಲ್ಲಿ ಕೂಡ ಇಲ್ಲಿ ರಾಶಿಕ್ ಅವ್ರಿಗೆ ಏನಾದರೂ ಜಾಸ್ತಿ ಪಾಯಿಂಟ್ಸ್ಗಳನ್ನ ಇಲ್ಲಿ ಹಂಚಿದ್ದಿದ್ರೆ, ಯಾರ್ಯಾರು ಕ್ಯಾಪ್ಟನ್ಸಿ ರೇಸಲ್ಲಿ ಇರಲಿಲ್ವೋ ಅವರೆಲ್ಲರೂ ಕೂಡ ಕೊಟ್ಟಿದ್ರೆ, ಒಂದು ವೇಳೆ ಸ್ವಲ್ಪ ಮನ್ಸು ಮಾಡಿದರೆ ರಾಶಿಕ್ ಅವರು ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಿದ್ರು. ಪೈಪೋಟಿ ತುಂಬ ಚೆನ್ನಾಗಿರೋದು. ಯಾಕಂತಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ರಘು ಅವ್ರದ್ದು ಆಲ್ಮೋಸ್ಟ್ ಮುಗ್ದೋಗಿತ್ತು. ಯಾಕಂತಂದರೆ ತುಂಬ ಚೆನ್ನಾಗಿ ಆಡಿದ್ರು, ಆದರೆ 3 ಸೆಕೆಂಡ್ ಆಗಿತ್ತು ಅಂತ ಇಲ್ಲಿ ಅಶ್ವಿನಿ ಹೇಳಿದ್ರು. ಆದರೆ ರಾಶಿಕ್ ಅವ್ರು ಬಂದು ಹೇಳಿದ್ರು ಆಲ್ಮೋಸ್ಟ್ ನಿಮ್ಮದು ಮುಗ್ದೇ ಹೋಗಿತ್ತು ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಕೌಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲಿ ಆಯಿತು ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಆದರೆ ಧನುಷ್ ಅವ್ರು ವಿನ್ ಆಗಿದ್ದಾರೆ, ಆಲ್ರೆಡಿ ಘೋಷಣೆ ಕೂಡ ಇಲ್ಲಿ ಆಗೋಗಿದೆ. ಸ್ವಲ್ಪ ಇಲ್ಲಿ ರಾಶಿಕ್ ಅವ್ರಿಗೆ ಯಾಕೋ ಲಕ್ ಕೈ ಹಿಡಿತಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ತುದಿವರೆಗೂ ಹೋಯ್ತಾರೆ, ಬಟ್ ಆದರೆ ಇಲ್ಲಿ ಫೇಲ್ಯೂರ್ ಆಗೋಗ್ಬಿಡ್ತಾರೆ. ಇನ್ನು ಧನುಷ್ ಅವ್ರು ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು ಅಭಿ ಅವರು 3 ಜನ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಧನುಷ್ ಅವರು ಇಲ್ಲಿ ಹೇಳ್ತಾರೆ, ಇಷ್ಟು ದಿವಸ ನನಗೆ ಗಿಲ್ಲಿ ತುಂಬ ಇರಿಟೇಷನ್ ಪರ್ಸನ್ ಅಂತ ಅನ್ನಿಸ್ತಾ ಇದ್ದ, ಆದರೆ ಇವಾಗ ನೀವುಗಳು ಬಂದ ಮೇಲೆ, ಅಂದರೆ ಈ ಗೆಸ್ಟ್ಗಳು ಏನು ಬಂದಿದ್ದಾರೋ ಅವ್ರು ಬಂದ ಮೇಲೆ ಇಲ್ಲಿ ಗಿಲ್ಲಿ ಅಷ್ಟೊಂದು ಇರಿಟೇಷನ್ ಅಂತ ಅನ್ನಿಸ್ತಲ್ಲ, ಪರ್ಸ್ನಲಿ ಇವಾಗ ಅನ್ನಿಸ್ತದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಯಾಕಂತಂದರೆ ಗೇಮು ಅಂತ ಬಂದಾಗ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ನಡ್ಕೊಂಡ್ರು. ಆದರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಧನುಷ್ ಅವ್ರಿಗೆ ಇಲ್ಲಿ ಧ್ರುವಂತ್ ಅವ್ರನ್ನ ಕಂಡ್ರೆ ಆಗ್ತಲ್ವಂತೆ ಇರಿಟೇಷನ್ ಪೀಪಲ್. ಅದು ಮೋಸ್ಟ್ ಇರಿಟೇಷನ್ ಪೀಪಲ್ ಅಂದರೆ ಇಲ್ಲಿ ಧ್ರುವಂತ್ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಯಾವಾಗಲೂ ನಮ್ಮನ್ನ ಬೈತಾ ಇರ್ತಾರೋ ಅವ್ರ ಕೈಲಿ ಹೊಗಳಿಸ್ಕೊಳ್ಳೋದು ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದು ಅಂತಲೇ ಹೇಳೋದು. ಮೊನ್ನೆ ಅಷ್ಟೇ ಇಲ್ಲಿ ಅಶ್ವಿನಿಯಿಂದ ಇಲ್ಲಿ ಗಿಲ್ಲಿಗೆ ಮೈಲೇಜ್ ಅಂತ ಕೂಡ ಅವ್ರ ಬಾಯಲ್ಲೇ ಬಂದಿತ್ತು. ಇವಾಗ ಇರಿಟೇಷನ್ ಪೀಪಲ್ ಅಲ್ಲ ಗಿಲ್ಲಿ ಅಂತ ಅಂದ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡು ಸ್ವಲ್ಪ ಬೋರಿಂಗ್ ಆಗಿತ್ತು ಅಂತ ಅನ್ನಿಸ್ತು. ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಯಾಕಂದರೆ ಸುಮಾರು ಇಲ್ಲಿ ಲೈವ್ ನೋಡಿದವ್ರಿಗೆ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಸೀನ್ಗಳು ಮಿಸ್ ಆಗಿದೆ ಮತ್ತು ಕಟ್ ಆಗಿದೆ ಅಂತ ಅಂದ್ಬಿಟ್ಟು. ನಿಮಗೆ ಏನು ಅನ್ನಿಸ್ತು ಇವತ್ತಿನ ಎಪಿಸೋಡ್ ನೋಡಿಬಿಟ್ಟು? ಮತ್ತು ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.